ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಆರ್ಟಿಕಲ್ ಆಗಿದೆ. ಲಾಹೋರ್ ರೆಸಲ್ಯೂಷನ್ ಅಂತ ನೀವೆಲ್ಲ ಓದಿರ್ಬೋದು, ಅಥವಾ ಓದಿಲ್ಲದೆ ಇದ್ದರೂ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅಥವಾ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಲಾಹೋರ್ ರೆಸಲ್ಯೂಷನ್ ಇದು 1940ನೇ ಇಸವಿಯಲ್ಲಿ ಮುಸ್ಲಿಂ ಲೀಗ್ನಿಂದ ನಡೆಸಲಾಗಿತ್ತು. ಈ ಒಂದು ಲಾಹೋರ್ ರೆಸಲ್ಯೂಷನ್ನ ಅಂಗೀಕಾರ ಮಾಡಲಾಗಿತ್ತು. ಸೊ ಈಗ ಸದ್ಯಕ್ಕೆ ಈ ಲಾಹೋರ್ ರೆಸಲ್ಯೂಷನ್ ಕಾಂಟೆಕ್ಸ್ಟ್ನಲ್ಲಿ ಯಾಕೆ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಹೊಸ ಸರ್ಕಾರ ರೂಪುಗೊಂಡಿದೆ ಅಂತ ನಾವೆಲ್ಲ ನ್ಯೂಸ್ನಲ್ಲಿ ಓದಿದ್ವಿ. ಸೊ ಅದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಲಾಹೋರ್ ರೆಸಲ್ಯೂಷನನ್ನು ವಾರ್ಷಿಕವಾಗಿ ಪಾಕಿಸ್ತಾನದಲ್ಲಿ ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ. ನಮ್ಮ ಭಾರತದಲ್ಲಿ ಯಾವ ರೀತಿಯಾಗಿ ಈ ರಿಪಬ್ಲಿಕ್ ಡೇ ಆಗಿರ್ಬೋದು, ಅಥವಾ ಈ ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಈ ರೀತಿಯಾದಂತಹ ದಿನಗಳನ್ನು ನ್ಯಾಷನಲ್ ಡೇಸ್ ಅಂತ ಗುರುತಿಸ್ತೇವೆ. ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲೂ ಕೂಡ ಈ ಲಾಹೋರ್ ರೆಸಲ್ಯೂಷನ್ ಅನ್ನುವ ಈ ಒಂದು ಮಾರ್ಚ್ 23ನೇ ತಾರೀಕಿನಂದು ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ. ಸೊ ಈಗ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಪಾಕಿಸ್ತಾನದಿಂದ 2024ನೇ ಇಸವಿಯ ಈ ಮಾರ್ಚ್ 23ನೇ ತಾರೀಕಿನಂದು ಲಾಹೋರ್ ರೆಸಲ್ಯೂಷನ್ ಡೇಯನ್ನು ನವದೆಹಲಿಯಲ್ಲಿ ಆಯೋಜನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಅಂದರೆ ಭಾರತದಲ್ಲಿ ಇರುವಂತಹ ಪಾಕಿಸ್ತಾನದ ರಾಯಭಾರಿ ಕಚೇರಿ ಇದರ ವತಿಯಿಂದ ನವದೆಹಲಿಯಲ್ಲಿ ಈ ಲಾಹೋರ್ ರೆಸಲ್ಯೂಷನ್ ಡೇಯನ್ನಾಗಿ ಪ್ರತಿ ವರ್ಷ ಆಚರಿಸ್ತಾ ಇದ್ರು. ಆದರೆ ಕೋವಿಡ್-19 ನಂತರ ಕೋವಿಡ್-19 ಅಂದರೆ 2020ರ ನಂತರ 3-4 ವರ್ಷಗಳವರೆಗೆ ಈ ಲಾಹೋರ್ ರೆಸಲ್ಯೂಷನ್ ಡೇಯನ್ನು ನವದೆಹಲಿಯಲ್ಲಿ ಪಾಕಿಸ್ತಾನದ ಎಂಬಸಿಯಿಂದ ನಡೆಸಲಾಗಿರಲಿಲ್ಲ. ಸೊ ಆದರೆ 2024ನೇ ಇಸವಿಯಲ್ಲಿ ಭಾರತದೊಂದಿಗೆ ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸುವಂತಹ ಒಂದು ಇಂಟ್ರೆಸ್ಟನ್ನು ಹೊಸ ಸರ್ಕಾರ, ಅಂದರೆ ಪಾಕಿಸ್ತಾನದ ಹೊಸ ಸರ್ಕಾರ ಇಂಟ್ರೆಸ್ಟನ್ನು ತೋರಿಸ್ತಾ ಇದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಲಾಹೋರ್ ರೆಸಲ್ಯೂಷನ್ ಡೇಯನ್ನು ಭಾರತದ ಈ ನವದೆಹಲಿಯಲ್ಲಿರುವಂತಹ ಪಾಕಿಸ್ತಾನದ ಎಂಬಸಿಯಲ್ಲಿ ಕೂಡ ಆಯೋಜನೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಲಾಹೋರ್ ರೆಸಲ್ಯೂಷನ್ ಅಂದರೆ ಏನು, ಐತಿಹಾಸಿಕವಾದಂತಹ ಈ ಒಂದು ಲಾಹೋರ್ ನಿರ್ಣಯದ ಕುರಿತಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಮುಖ್ಯವಾಗಿ ಭಾರತದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ, ಅಖಿಲ ಭಾರತ ಮುಸ್ಲಿಂ ಲೀಗ್ನಿಂದ ಮಾರ್ಚ್ 22, 1940ರಿಂದ ಮಾರ್ಚ್ 24ರವರೆಗೆ 3 ದಿನಗಳ ಈ ಒಂದು ಸಭೆಯನ್ನು ನಡೆಸಲಾಗಿತ್ತು. ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಒಂದು ಸಭೆಯನ್ನು ನಡೆಸಲಾಗಿತ್ತು. ಮುಖ್ಯವಾಗಿ ಈ ಮುಸ್ಲಿಮರಿಗೆ ಸ್ವತಂತ್ರ ರಾಷ್ಟ್ರವನ್ನು ರೂಪಿಸುವಂತಹ ಒಂದು ಔಪಚಾರಿಕವಾದಂತಹ ಕರೆಯನ್ನು ಈ ಲಾಹೋರ್ ರೆಸಲ್ಯೂಷನ್ ಸಂದರ್ಭದಲ್ಲಿ ಅಂಗೀಕರಿಸಲಾಗಿತ್ತು ಮುಸ್ಲಿಂ ಲೀಗ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 1940ನೇ ಇಸವಿಯಲ್ಲಿ ಲಾಹೋರ್ನಲ್ಲಿ ಈ ಲಾಹೋರ್ ರೆಸಲ್ಯೂಷನನ್ನು ಅಂಗೀಕರಿಸಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಭಾರತದಲ್ಲಿರುವಂತಹ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಸ್ವತಂತ್ರ ರಾಷ್ಟ್ರವನ್ನು ಪಡೆದುಕೊಳ್ಳುವಂತಹ ಒಂದು ವಿಷಯವನ್ನು ಅಂಗೀಕರಿಸಲಾಗಿತ್ತು, ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಮುಖ್ಯ ಅಂಶ ಏನು ಅಂತಂದರೆ, ಈ ಒಂದು ಅಂಗೀಕಾರ ಮಾಡಲಾದಂತಹ ಒಂದು ರೆಸಲ್ಯೂಷನ್ನಲ್ಲಿ ಯಾವುದೇ ರೀತಿಯಾಗಿ ಪಾಕಿಸ್ತಾನದ ಉಲ್ಲೇಖ ಆಗಿರಲಿಲ್ಲ. ಅಂದರೆ ಒಂದು ಪ್ರತ್ಯೇಕವಾದಂತಹ ರಾಷ್ಟ್ರವನ್ನು ರೂಪಿಸಬೇಕು ಅಂತ ಮೆನ್ಷನ್ ಮಾಡಿದರೂ ಕೂಡ ಪಾಕಿಸ್ತಾನ ಅನ್ನುವ ಈ ಒಂದು ಪ್ರದೇಶವನ್ನು ಪಡೆದುಕೊಳ್ಬೇಕು ಅಂತ ಯಾವುದೇ ರೀತಿಯಾಗಿ ಈ ಲಾಹೋರ್ ರೆಸಲ್ಯೂಷನ್ನಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ಸೊ ಆದರೆ ಭಾರತೀಯ ಮುಸ್ಲಿಮರಾದಂತಹ ಮತ್ತು ಭಾರತದ ಸ್ವತಂತ್ರ ಹೋರಾಟಗಾರರಾದಂತಹ ಸಾಕಷ್ಟು ಮುಸ್ಲಿಮರು ಕೂಡ ಈ ಲಾಹೋರ್ ರೆಸಲ್ಯೂಷನ್ ವಿರುದ್ಧ ಟೀಕೆ ಮಾಡಿದರು. ಮುಖ್ಯವಾಗಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ಈ ಒಂದು ಲಾಹೋರ್ ರೆಸಲ್ಯೂಷನ್ನ ನಿರ್ಣಯವನ್ನು ಭಾರತೀಯ ಮುಸ್ಲಿಮರಿಂದ ಕೂಡ ವಿರೋಧಿಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ವಿರೋಧಿಸಿದಂತಹ ಪ್ರಮುಖ ಭಾರತೀಯ ಮುಸ್ಲಿಮರು ಯಾರಾಗಿದ್ದರು ಅಂತಂದರೆ, ಅಬುಲ್ ಕಲಾಂ ಆಜಾದ್ ಅವರು ಮತ್ತು ಈ ಅಖಂಡ ಭಾರತಕ್ಕಾಗಿ ಪ್ರತಿಪಾದಿಸಿದಂತಹ ಹುಸೇನ್ ಅಹಮದ್ ಮದನಿ ಅವರ ನೇತೃತ್ವದಲ್ಲಿದ್ದಂತಹ ದೇವಬಂದ್ ಉಲೇಮಾಗಳು ಕೂಡ ಈ ಲಾಹೋರ್ ರೆಸಲ್ಯೂಷನ್ನ ಅಪೋಸ್ ಮಾಡಿದ್ರು, ವಿರೋಧಿಸಿದ್ರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಇನ್ನು ಈ ಲಾಹೋರ್ ರೆಸಲ್ಯೂಷನ್ನ ಅಂಗೀಕಾರ ಮಾಡುವುದಕ್ಕೆ ಅಥವಾ ಒಂದು ಮುಸ್ಲಿಂ ಲೀಗ್ನಿಂದ ಸಭೆಯನ್ನು ನಡೆಸುವಂತಹ ಒಂದು ಉದ್ದೇಶವನ್ನು
ಅದರ ಬ್ಯಾಕ್ಡ್ರಾಪ್ ಏನು, ಅದರ ಹಿನ್ನೆಲೆ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 1930ರ ದಶಕದಲ್ಲಿ, ಪ್ರಾರಂಭದ ದಶಕದಲ್ಲಿ ಈ ಮುಸ್ಲಿಮರು ಭಾರತೀಯ ಒಕ್ಕೂಟದಲ್ಲಿ ತಮ್ಮ ಒಂದು ಮುಸ್ಲಿಂ ಸಮುದಾಯದ ಒಂದು ರಿಪ್ರೆಸೆಂಟೇಷನ್ ಆಗಿರ್ಬೋದು ಅಥವಾ ಪ್ರಾತಿನಿಧ್ಯ ಹೆಚ್ಚಾಗಬೇಕು ಮತ್ತು ಸರಿಯಾದಂತಹ ಹಕ್ಕುಗಳನ್ನು ಮುಸ್ಲಿಮರಿಗೆ ನೀಡಲಾಗ್ತಾ ಇಲ್ಲ ಅಂತ ಒಂದು ರೆಕಮೆಂಡೇಷನ್ಗಳನ್ನು ಅಥವಾ ಒಂದು ಎಕ್ಸ್ಪೆಕ್ಟೇಷನ್ಸ್ಗಳನ್ನು ನೀಡ್ತಾಯಿದ್ರು ಬ್ರಿಟಿಷರಿಗೆ. ಸೊ ಇದೇ ಒಂದು ಕಾರಣಕ್ಕಾಗಿ ಹುಡುಕ್ತಾ ಇದ್ದಂತಹ, ವೇಟ್ ಮಾಡ್ತಾ ಇದ್ದಂತಹ ಡಿವೈಡ್ ಆ್ಯಂಡ್ ರೂಲ್ ಈ ಒಂದು ಪಾಲಿಸಿಯನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಬ್ರಿಟಿಷರು 1935ನೇ ಇಸವಿಯಲ್ಲಿ ಭಾರತ ಸರ್ಕಾರ ಕಾಯ್ದೆ 1935 ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅನ್ನುವ ಈ ಒಂದು ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಸೊ ಈ ಕಾಯ್ದೆಯಲ್ಲಿ ನೀಡಲಾದಂತಹ ಮುಖ್ಯವಾದಂತಹ ಪ್ರಾವಧಾನ ಏನು ಅಂತಂದರೆ, ಮುಸ್ಲಿಂ ಸಮುದಾಯಕ್ಕೆ ಸಪ್ರೇಟ್ ಎಲೆಕ್ಟೊರೇಟ್ಸ್ಗಳನ್ನು ನೀಡ್ತಾರೆ. ಪ್ರತ್ಯೇಕ ಮತದಾನದ ಹಕ್ಕನ್ನು ಈ ಒಂದು ಸಂದರ್ಭದಲ್ಲಿ ಅಂದರೆ 1935ನೇ ಇಸವಿಯಲ್ಲಿ ಜಾರಿಗೊಳಿಸಲಾದಂತಹ ಇಂಡಿಯನ್ ಗೌರ್ಮೆಂಟ್ ಆ್ಯಕ್ಟ್ ಅಥವಾ ಈ ಒಂದು ಕಾಯ್ದೆಯಲ್ಲಿ ಸಪ್ರೇಟ್ ಎಲೆಕ್ಟೊರೇಟನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುತ್ತೆ. ಸೊ ಇದರ ಮೂಲಕ ಏನಾಗುತ್ತೆ ಅಂತಂದರೆ, ಮುಸ್ಲಿಮರಲ್ಲಿ ಅಥವಾ ಈ ಮುಖ್ಯವಾಗಿ ಮುಸ್ಲಿಂ ಲೀಗ್ನಿಂದ ಈ ಪ್ರತ್ಯೇಕ ರಾಷ್ಟ್ರವನ್ನು ಪಡೆದುಕೊಳ್ಳುವಂತಹ ಒಂದು ಇಂಟ್ರೆಸ್ಟ್ ಅಥವಾ ಒಂದು ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತದೆ. ನಂತರ 1940 ಮಾರ್ಚ್ 19ನೇ ತಾರೀಕಿನಂದು ಈ ಲಾಹೋರ್ನಲ್ಲಿ ಏನಾಗುತ್ತೆ ಅಂತಂದರೆ, ಬ್ರಿಟಿಷರ ವಿರುದ್ಧ ಈ ಖಾಕ್ಸರ್ಸ್ ಅನ್ನುವ ಮುಸ್ಲಿಂ ಗುಂಪಿನ ಸದಸ್ಯರು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ಇದ್ದಾರೆ ಲಾಹೋರ್ನಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ಮಾರ್ಚ್ 19ನೇ ತಾರೀಕು ಈ ಖಾಸ್ಕರ್ಸ್ ಅನ್ನುವ ಮುಸ್ಲಿಂ ಗುಂಪಿನ ಸದಸ್ಯರ ವಿರುದ್ಧ ಬ್ರಿಟಿಷರು ಗುಂಡು ಹಾರಿಸಿ ಅವರನ್ನು ಕೊಂದು ಹಾಕ್ತಾರೆ. ಸೊ ಇದೇ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು 1940ನೇ ಇಸವಿ ಮಾರ್ಚ್ 22ರಿಂದ 24ರವರೆಗೆ ಮುಸ್ಲಿಂ ಲೀಗ್ನಿಂದ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನಿಂದ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ. ಸೊ ಇದೇ ಒಂದು ಸಭೆಯಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರ ನೇತೃತ್ವದಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನು ರೂಪಿಸಬೇಕು ಅಂತ ಒಂದು ಕರೆಯನ್ನು ಕೊಡಲಾಗುತ್ತೆ ಮತ್ತು ಈ ಒಂದು ರೆಸಲ್ಯೂಷನನ್ನು ಲಾಹೋರ್ ರೆಸಲ್ಯೂಷನ್ ಅಂತ ಗುರುತಿಸಲಾಗುತ್ತೆ. ಸೊ ಈ ಒಂದು ಲಾಹೋರ್ ರೆಸಲ್ಯೂಷನ್ನ ವಾರ್ಷಿಕವಾಗಿ ಆಚರಣೆ ಮಾಡುವಂತಹ ಒಂದು ಪ್ರಾವಧಾನ ಅಥವಾ ಒಂದು ಪ್ರಾಕ್ಟೀಸ್ ಏನಿದೆ, ರಾಷ್ಟ್ರೀಯ ದಿನಾಚರಣೆಯನ್ನಾಗಿ ಪಾಕಿಸ್ತಾನದಲ್ಲಿ ಆಚರಿಸಲಾಗುತ್ತೆ. ಸೊ ಆ ಒಂದು ದಿನಾಚರಣೆಯನ್ನು ಭಾರತದ ನವದೆಹಲಿಯಲ್ಲೂ ಕೂಡ ಪ್ರತಿ ವರ್ಷ ಆಯೋಜನೆ ಮಾಡಲಾಗ್ತಾ ಇತ್ತು ಪಾಕಿಸ್ತಾನದ ಎಂಬಸಿಯಿಂದ. ಈ ಒಂದು ವರ್ಷ ಕಳೆದ 3-4 ವರ್ಷಗಳ ನಂತರ ಮೊದಲ ಬಾರಿಗೆ ಈ ಒಂದು ವರ್ಷ ಅಂದರೆ 2024ರಲ್ಲಿ ಈ ಲಾಹೋರ್ ರೆಸಲ್ಯೂಷನ್ ಡೇಯನ್ನು ಭಾರತದ ನವದೆಹಲಿಯಲ್ಲೂ ಕೂಡ ಆಯೋಜನೆ ಮಾಡುವಂತಹ ಇಂಟ್ರೆಸ್ಟನ್ನು ಪಾಕಿಸ್ತಾನದ ಹೊಸ ಸರ್ಕಾರ ಕೈಗೊಂಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಲಾಹೋರ್ ರೆಸಲ್ಯೂಷನ್.